ಹಾಯ್ ನಮಸ್ಕಾರ, ನಾನು ಕವಿತಾ ಪಾಟೀಲ್. ಇವತ್ತು ನಾನು ಬರೆದಿರೋ ಕವಿತೆ ಹೆಣ್ಮಕ್ಳನ್ನ ಕುರಿತು. ಹೆಣ್ಮಕ್ಳನ್ನ ಬೇಗ ಜಡ್ಜ್ ಮಾಡ್ತಾರೆ. ಅವರ ಮುಖದಲ್ಲಾಗಿರೋ ಬದಲಾವಣೆಗಳಾಗಿರ್ಬೋದು, ಅವರ ದೇಹದಲ್ಲಾಗಿರೋ ಬದಲಾವಣೆಗಳಾಗಿರ್ಬೋದು, ಅಂಥ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದರಲ್ಲೂ ಕ್ವಶನ್ನಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಅಂಥವರಿಗೋಸ್ಕರ ಈ ಕವಿತೆ. ಅವಳೇಕೆ ಹೀಗಾದಳು ಅಂತ. ಕಡ್ಡಿ ಕಪ್ಪೂರದ ಬೊಂಬೆಯಂತಿದ್ದ ಅವಳು ದಿಢೀರನೆ ಸೈಕಲ್ ಟೈರ್ಗಿಂತ ವೇಗವಾಗಿ ಊದಿಕೊಂಡಳಂತೆ. ತವರ ತಂಗಳು ಒಣಗಿಸಿತ್ತು. ಅತ್ತೆ ಮನೆ ಹತ್ತಿಗಿಂತ ಮೆತ್ತಗೆಂದು ನಗಾಡುತ್ತಾರಂತೆ ಹೊರಜನ. ಅವಳ ಒಳಮನಸ್ಸು ಹೊಕ್ಕು ಕೇಳಿದವರು ಯಾರಿಹರು ಅವರಲ್ಲಿ. ದಿಢೀರನೆ ಹೊಸತನಕ್ಕೆ ಹೊಂದಿಕೊಳ್ಳದ ಅವಳ ಒಳಾಂಗಣ ಯುದ್ಧ ಅವಳ ಸ್ಟೇಬಲ್ಲಳು. ಭಾವನೆಗೆ ತಕ್ಕ ಹಾರ್ಮೋನುಗಳು ಮತ್ತಷ್ಟು ಕುಗ್ಗಿಸಿ ನಡುಗಿಸಿರುತ್ತವೆ. ಸುಖ ಸುಮ್ಮನೆ ಅಮ್ಮ ನೆನಪಾದಾಗ, ಗಂಟಲು ಮಡುವುಗಟ್ಟಿದಾಗ, ಸಾಂತ್ವನದ ಕೈ ತಲೆ ಸವರದಾಗ ಥೈರಾಯ್ಡ್ ಎಂಬ ಭೂತ ವಕ್ಕರಿಸುತ್ತದೆ. ಕಟ್ಟಿಕೊಂಡ ಗಂಟಲು ಕುತ್ತಿಗೆ ಸುತ್ತ ಗ್ರಹಣ ಹಿಡಿಸುತ್ತದೆ. ಹಾಲುಗೆಣ್ಣೆಯಲ್ಲಿ ಮೊಡವೆಗಳು ಮುತ್ತಿಕ್ಕಿ ಮೊಗದ ಕಳೆ ಹೀರುವ ಕೂದಲು ಮೊಳಕೆ ಒಡೆಯುತ್ತವೆ. ಕನಸುಗಳು ಮಾಸಿದಾಗ ಕಣ್ಣ ಸುತ್ತ ಕತ್ತಲು ಕವಿದು ವಿಟಮಿನ್ಗಳ ಕೊರತೆ ಎದ್ದು ಹೊಡೆಯುತ್ತವೆ. ಸಾಲದಂತೆ ಋತುಚಕ್ರದ ಏರುಪೇರು ಶುರುವಾದದ್ದು ಆವಾಗಲೇ. ಅವಳಿಗೆ ಹೃದಯ ಮಿಡಿಯುವುದಷ್ಟೇ ಅಲ್ಲ, ನುಡಿಯುವುದನ್ನು ಕೇಳುವ ಕಿವಿ ಬೇಕೆನಿಸುತ್ತದೆ. ನಿನಗೇನು ಅರ್ಥವಾಗದು, ತೆಪ್ಪಗಿರು ಎನ್ನುವ ಬೆಪ್ಪು ಮಾತುಗಳು ತೆಪ್ಪಗಿರಿಸಿ ದಪ್ಪವಾಗಿ ಬಿಡುತ್ತಾಳೆ. ಆಗವಳ ರೋದನೆ ಹೇಳತೀರದು. ಬಳ್ಳಿಯಂತಿದ್ದ ನಡು ಬೊಜ್ಜು ತುಂಬಿದ ಮಡುವಾಗುತ್ತದೆ. ಬೆನ್ನ ಹುರಿ ನೋವ ತಿಂದು ನರಳಾಡುತ್ತದೆ. ಸರ್ಜರಿ, ಬೊಜ್ಜುತನ, ಬಂಜೆತನದ ಜಂಟಿ ರೋಗಗಳು ಲಗ್ಗೆ ಇಟ್ಟು ಲಗಾಮು ಹರಿದ ಕುದುರೆಯಂತೆ ಯುದ್ಧ ಸಾರುತ್ತವೆ. ಆಗಲೇ ಅವಳು ಹೀಗಾದಳು. ಈಗಲಾದರೂ ನೀವು ಮಾಡಬೇಕಾಗಿರುವುದೇನು? ಸಾಧ್ಯವಾದರೆ ಇದ್ದಂತೆ ಒಪ್ಪಿಕೊಳ್ಳಿ. ಸಾಂತ್ವನದ ಮಾತುಗಳ ನಾಡಿ. ಎದೆಗವಚಿಕೊಂಡು ಧೈರ್ಯ ಹೇಳಿ. ಎಲ್ಲದರಿಂದ ಹೊರಬರುವ ದಾರಿ ಕೊಡಿ. ಕೈ ಹಿಡಿದು ಮುನ್ನಡೆಸಿ. ಇದು ನೀವವಳಿಗೆ ಮಾಡುವ ದೊಡ್ಡ ಉಪಕಾರ. ಹೌದು, ನಾವು ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ಪೆಷಲಿ ನಮ್ಮ ಸುತ್ತಮುತ್ತ ಇರುವ ಹೆಣ್ಣು ಮಕ್ಕಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹೆಣ್ಮಕ್ಳಾಗಿ ಹೆಣ್ಮಕ್ಕಳನ್ನೇ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹೇಗೆ? ಹೆಣ್ಗರಳಿರುವ ಗಂಡು ಮಕ್ಕಳು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. Thank you so much.